ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಏನು ಪ್ರಯತ್ನ ಮಾಡಿದರೂ ಕೂಡ ಇಲ್ಲಿ ನೀರು ಸಫಿಷಿಯೆಂಟ್ ಆಗಿ ಸಾಲ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನಾನೀಗ ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರದಲ್ಲಿದ್ದೀನಿ, ಶ್ರೀಗಂಧ ಕಾವಲ್ ಡಿ ಗ್ರೂಪ್ 2. ಇಲ್ಲಿ ಸಾಕಷ್ಟು ನೀರಿನ ಸಮಸ್ಯೆ ಇರುವಂಥದ್ದು. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಏನು ನಿದ್ದೆ ಮಾಡ್ತಾ ಇದ್ದಾರಾ, ಯಾಕೆ ಈ ಬಗ್ಗೆ ತಲೆ ಕೆಡಿಸ್ಕೊಡ್ತಿಲ್ಲ ಅನ್ನುವಂತಹ ಪ್ರಶ್ನೆ ಇದೆ. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಒಂದು 2-3 ಏರಿಯಾಗಳಲ್ಲಿ ಕಂಪ್ಲೀಟ್ ಅನ್ನಪೂರ್ಣೇಶ್ವರಿ ನಗರ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಹುಶಃ. ಇಲ್ಲಿ ನಾನು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ನೀರೇ ಇಲ್ಲ ಅನ್ನುವಂತಹ ಸಮಸ್ಯೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ನಾನು ಸ್ಪಾಟಲ್ಲೇ ಇದ್ದೀನಿ. ಇದು ನಾಗರಬಾವಿ ಹತ್ರ ಇರುವಂತಹ ಅನ್ನಪೂರ್ಣೇಶ್ವರಿ ನಗರ, ಶ್ರೀಗಂಧ ಕಾವಲ್ ಡಿ ಗ್ರೂಪ್. ಸೊ ಇಷ್ಟೆಲ್ಲ ಸಮಸ್ಯೆ ಇರುವಂತಹ ಜಾಗದಲ್ಲಿ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ನಾಳೆ ನಾಡಿದ್ದು ಅಂತ ಹೇಳಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಹೊರತಾಗಿ ನೀರಿಲ್ಲ ಅಂತ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ತಾವು ಗಮನಿಸ್ತಾ ಇರ್ಬೋದು, ಕೈಯಲ್ಲಿ ಬಕೆಟು ಬಿಂದಿಗೆ ಎಲ್ಲ ಹಿಡ್ಕೊಂಡು ಚಿಕ್ಕ ಮಕ್ಕಳು ಮನೆಯವರೆಲ್ಲ ಸೇರಿದ್ದಾರೆ. ನೀರೇ ಇಲ್ಲ ಅಂತ ಹೇಳಿ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ. ಸಮಸ್ಯೆ ಆಗ್ತಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರೋದು ನೋಡಿ. ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BWSSB ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ನೀರಿಲ್ಲ, ಪ್ರತಿನಿತ್ಯ 1500 ರೂಪಾಯಿ ಕೊಟ್ಟು ನೀರು ತರ್ಸಕ್ಕೆ ಆಗತ್ತಾ, 40-50 ಸಾವಿರ ರೂಪಾಯಿ ತಿಂಗಳಿಗೆ ಖರ್ಚು ಮಾಡಬೇಕಾಗತ್ತೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಅವ್ರನ್ನೇ ನಾನು ನೇರವಾಗಿ ಮಾತಾಡಿಸ್ತೀನಿ. ಸರ್, ಏನೆಲ್ಲ ಸಮಸ್ಯೆ ಆಗ್ತದೆ, ಎಷ್ಟು ದಿನದಿಂದ ನಿಮಗೆ ನೀರು ಬರ್ತಾ ಇಲ್ಲ? ಸರ್, ನಾವು ಇಲ್ಲಿ ಬಂದು ಈಗ ಒಂದು 2-3 ವರ್ಷ ಆಯಿತು. ಇಲ್ಲೇ ರೋಡಲ್ಲಿ ನಾನು ಕೇಳ್ತಾ ಇದ್ದೀನಿ. 20-25 ವರ್ಷದಿಂದನೂ ಈ ರೋಡಲ್ಲಿ, ಈ ಏರಿಯಾದಲ್ಲಿ ನೀರಿನ ಸಮಸ್ಯೆನೇ ಇಲ್ಲ ಸರ್, ಚೆನ್ನಾಗಿದೆ. ಈಗ 2 ತಿಂಗಳಿಂದ ಸರ್ ಇಲ್ಲಿ ಈ ರೋಡು ಪಕ್ಕದ ರೋಡಿಗೆ ಎಲ್ಲೂ ನೀರು ಬರ್ತಾ ಇಲ್ಲ ಸರ್. ಇಲ್ಲಿಂದ ಅರ್ಧ ಕಿಲೋಮೀಟ್ರು ಮತ್ತು ಹೆಲ್ತ್ ಲೇಔಟ್ನ ನಮ್ಮ ಸ್ನೇಹಿತರಿದೆ, ನಮ್ಮ ಅಣ್ಣನ ಮನೆಯೆಲ್ಲ ಇದೆ, ಅವ್ರಿಗೆಲ್ಲ ಕಂಟಿನ್ಯೂಸ್ ಆಗಿ ನೀರು ಬರ್ತಾ ಇದೆ, ತುಂಬಿ ತುಳುಕ್ತಾ ಇದೆ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹೋದ ವಾರ ನಾವು ಪ್ರೋಗ್ರಾಮ್ ಮಾಡಿದೋ TV9 ಮತ್ತು ನಿಮ್ಮ ಚಾನಲಲ್ಲಿ. ಸೊ ಆಗ ನೈಟು 2 ಗಂಟೆ ತನಕ ನೀರು ಬಿಟ್ಟಿದ್ದಾರೆ ಸರ್. ಅದಾದಮೇಲೆ ತಿರ್ಗಾ ನೀರು ನಿಲ್ಲಿಸಿರೋದಕ್ಕೆ ಮತ್ತೆ ನೀವು ಈಗ ಬಂದಿದ್ದೀರಾ ಅಂತ ಹೇಳಿದ್ದಕ್ಕೆ ಮತ್ತೆ ನೀರು ಬಿಟ್ಟಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸರ್, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರು AW ಇದೆ, ವಿಶ್ವನಾಥ್ ಮತ್ತು ಶ್ರೀನಿವಾಸ್ ಅಂತ ಒಬ್ಬರಿದ್ದಾರೆ ಸರ್, ವಾಲ್ಮ್ಯಾನ್. ಅವ್ರೀಗ ನೀವು ನೀವು ಬರ್ತಾ ಇರೋದು ನೋಡ್ಬಿಟ್ಟು ಏನಕ್ಕೆ ಮೀಡಿಯಾ ಕರೆಸ್ತಾ ಇದ್ದೀರಾ, ನಾನೇ ನೀರು ಬಿಡ್ತೀನಿ ಅಂತ ಹೇಳಿ ಈಗ ನೀರು ಬಿಟ್ಟಿದ್ದಾರೆ. ಈಗ ಹೇಗೆ ನೀರು ಬರುತ್ತೆ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೀರು ಬಿಡ್ತಾ ಇಲ್ಲ ಅಷ್ಟೇ. ಇಲ್ಲೆಲ್ಲ ನೀರಿದೆ, ಇಲ್ಲಿ ಈ ರೋಡು ಆ ರೋಡ್ಗೆ ನೀರು ಬಿಡ್ತಾ ಇಲ್ಲ ಸರ್. ಇದು ಇವರು ಅಧಿಕಾರಿಗಳು ಮಾಡ್ತಾ ಇರೋವಂಥ ಪಿತೂರಿ ಸರ್. ಇದು ರಾಜಕಾರಣದೇನೋ ಪಿತೂರಿ ಇದೆ. ಯಾಕೆಂದರೆ ನೀವು ಬಂದಾಗ ನೀರು ಬರ್ತದೆ, ಇಲ್ಲಾಂದ್ರೆ ನೀರು ಬರಲ್ಲ. ನಾವು ರಿಪಬ್ಲಿಕ್ ಅವರು ಬಂದು ಎಚ್ಚರಿಸಿದ ಮೇಲೆ ನೀರು ಬರುತ್ತೆ ಅಂತಂದ್ರೆ ಯಾಕೆ ಸರ್ ಇವ್ರಿಗೆ ಎಚ್ಚರ ಇಲ್ವಾ? ಮೂಲ ಸೌಕರ್ಯ ಕೊಡಬೇಕು ಅನ್ನೋ ವ್ಯವಧಾನ ಇಲ್ವಾ? ಇದು ಗ್ರೂಪ್ಗೆ ನೀರಿಲ್ಲ. ವೆಸ್ಟರ್ನ್ ಟಾಯ್ಲೆಟ್ನಲ್ಲಿ ನೀವು ಪ್ರೆಸ್ ಮಾಡಿದ್ರೆ ನೀರು ಬಂದ್ಬಿಡುತ್ತೆ, ನಿಲ್ಸೋಕ್ಕಾಗತ್ತಾ? ಆಗಲ್ಲ. ಇಂಥ ಕೆಟ್ಟ ಹೇಳಿಕೆಯನ್ನು ಕೊಡಬಾರ್ದು. ಇಲ್ಲಿ ನಾವು 2.5 ತಿಂಗಳಿಂದ ಒಂದು ತೊಟ್ಟು ಕಾವೇರಿ ನೀರು ಬರ್ತಾ ಇಲ್ಲ. ನಾವು ಹೋಗಿ ಆಗ್ತದೆ, ಜನ ಇದನ್ನು ಅರ್ಥ ಮಾಡಿಕೊಂಡು ಯಾರು ಅಧಿಕಾರಿಗಳಿದ್ದಾರೆ ಅವರು ಬಂದು ಪರಿಶೀಲನೆ ಮಾಡಿ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು. ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ಸಮಸ್ಯೆ ಆಗ್ತಾ ಇತ್ತು, ನೀರು ಬರ್ತಾ ಇಲ್ಲ. ನಾವು ತುಂಬ ಟ್ಯಾಂಕ್ ಹಾಕ್ಸಿದೀವಿ. ಇವಾಗ